ಅಮ್ಮ, ಇದಕ್ಕೆ ಕಣೆ ನಂಗೆ ಬೇಜಾರಾಗೋದು. ನೀನು ನೋಡಿದ್ರೆ ಆಮೇಲೆ ಮತ್ತೆ ಸಿಟ್ ಮಾಡ್ತೀಯ ಅಂತ ಹೇಳ್ತೀಯ. ನೀ ಮೊದಲು ಹೇಳಕ್ಕೆ ಎಂತ ಆಗಿತ್ತು ನಿಂಗೆ? ಎಂತಕ್ಕೆ ಹಿಂಗೆ ಮಾಡ್ತೀಯ ಮಾರೈತಿ? ನಿಂಗೆ ಎಂತನ ಖುಷಿಯಾಗಿರೋದೇ ಹೊಟ್ಟೆ ಕಿಚ್ಚನೆ ಹಂಗಾರೆ? ಕೆಪ್ರಿಕೆ ಕೊಟ್ಟೆನೀಗ ಎಂತ ಹೊಟ್ಟೆ ಕಿಚ್ಚೆ? ಹಾಂ, ನಿಮ್ಮ ಹತ್ರ ಈ ಮಾತು ಕೇಳಕ್ಕೆ ನಿಮ್ಮನ್ನು ಹೆತ್ತು ಹೊತ್ತು ಕಣ್ಣಲ್ಲಿ ನೀರು ಬರ ಕಣ್ಣಲ್ಲಿ ರಕ್ತ ಬರ್ಸ್ಕೊಂಡು ಸಾಕ್ಬೇಕಿತ್ತಾನೆ? ಹಾಂ, ಎಂತ ಹೊಟ್ಟೆ ಕಿಚ್ಚೆ? ನಾನೆಂತ ಹೊಟ್ಟೆ ಕಿಚ್ಚು ಮಾಡ್ಲೆ? ಹೊಟ್ಟೆ ಕಿಚ್ಚು ಅಂದೆ ಅಲ್ಲ? ಯಾಯ ಕಣ್ಕಂಡು ದೇವ್ರಿಗೆ ಹರಕೆ ಹೊತ್ತೀನಿ ಅನ್ನೋದು ನಂಗೆ ಗೊತ್ತು, ನಿನ್ನ ಜೀವನ ಸರಿಯಾಗಲಿ ಅಂತ. ನಾ ಹೊಟ್ಟೆ ಕಿಚ್ಚು ಮಾಡಿ ಅಂತ ಮಾಡ್ಲೆ? ನೋಡು, ಒಂದು ಮಾತು ಇಟ್ಕೊಂಡು ಅದನ್ನೇ ಪುರಾಣ ಮಾಡಬೇಡ. ನೀನು ಮಾಡೋದಲ್ಲ ಎಂತ ಹಿಂಗೆ ನಂಗೆ ಸಿಟ್ಟು ಬರ್ತದೆ. ಸುಮ್ಮನೆ ಹೋಗೇ ಮಾರೈತಿ. ಅಲ್ಲ ಪದ್ಮ, ನಿನ್ ಗಂಟ್ಲು ಕಟ್ಟಕ್ ಅದೆಂತಕ್ ಹಂಗೆ ಕೂಗ್ತಾ ಇದೀಯೆ? ಆಮಗೆ ಕಣ್ಣಲ್ಲಿ ಎಂತಕ್ ನೀರು ಹಾಕ್ಸ್ತಾ ಇದೀಯೆ? ಅದು ಇಷ್ಟು ದಿನ ಕಣ್ಣೀರು ಹಾಕಿದ್ದೆ ಸಾಕು, ಏನೋ ದೇವ್ರ ದಯೆಯಿಂದ ಎಲ್ಲ ಗನಗಾತ ಇದೆ ಅನ್ನೋಷ್ಟೊತ್ತಿಗೆ ನಿಂದೆಂದೆ ಅಂತ ಹಲ್ಬಂಗನೆ. ದೇವ್ರೇ, ನಿನ್ಗೇನು ಮಾಡ್ಲಿ ಅಂತ. ನಿಮಗೆ ಅಪ್ಪ ಮಗಳಿಗೆ ನಾನೊಂದು ಇದ್ದಿದ್ದೇ ಹೆಚ್ಚಾಗಿದೆ. ಭಗವಂತ ನನ್ನೊಂದು ಒಪ್ಸ್ಕೊಂಡಿದ್ರೆ ಸಾಕಿತ್ತು. ಹಾ, ಹಿಂಗೆ ಹೇಳೋರೋ ಹೋಗಿದ್ ನೋಡಿ ನಾನು ತೆಪ್ಪು ನೀರೋ ಕೂಗಕ್ಕೆ ಏನಾಗಿದ್ ನಿಂಗೆ? ನೋಡಿ ಹೆಂಗಂತದೆ, ನಾನು ಗನಾಗಿರೋದೆ ಹಂಗಾರೆ ಹೊಟ್ಟೆ ಕಿಚ್ಚನು ಅಂತದೆ. ಈ ಮತ್ತೆ ಕೇಳು, ನಾ ಬದುಕಿರ್ಬೇಕಾ? ಯಾವ್ದಾರು ಹಾಳು ಬಾವಿಲ್ ಬಿಚ್ಚಾಯ್ತೀನಿ. ಅಪ್ಪ, ನಾನೇನೋ ಫ್ರಸ್ಟ್ರೇಷನ್ ಅಲ್ಲಿ ಹೇಳ್ದೆ, ಅದೂನೇ ಇಟ್ಕೊಂಡು ಹೆಂಗ್ ಮಾಡ್ತಾ ಇದ್ದೆ ನೋಡಿ. ಮುಚ್ಚೆ ಸಾಕು. ಎಂತಾಗಿದೆ ನಿಂಗೆ? ಎಂತಕ್ಕೆ ಹಂಗ ಆ ಹುಡುಗಿ ಗೋಳ್ ಬರ್ಸ್ತಾ ಇದೀಯಾ? ಎಂಥದ ಒಂದು ಆಡೋ ಮಾತಲ್ಲ ಹೇಳ್ತಪ್ಪ, ಹೆಚ್ಚು ಕಮ್ಮಿ. ಅದ್ರಲ್ಲಿ ಏನದೆ? ನೀ ತಾಯಿ ಅದ್ರಲ್ಲಿ ಸಹಿಸ್ಕೊಳಕ್ಕಾಗಲ್ಲನ? ಅದ್ರಷ್ಟುದ್ದಕ್ಕೂ ಯಾಚ ಮಾಡ್ತಾ ಇದೀಯಾ? ಹಾ, ತಾಯಿ ಅದೊಳು ಎಷ್ಟಂತ ಸಹಿಸ್ಕೊಂಡ್ಲಿ, ನೀವು ಹೇಳೋದು ಮಾತೆಲ್ಲ ಸಹಿಸ್ಕೋಬೇಕು. ಅದು ಮಗಳು ಹೇಳ್ತದೆ, ನಾ ತಾಯಿ ಅದೊಳು ಸಹಿಸ್ಕೋಬೇಕು. ನೀವು ಗಂಡ ಹೇಳ್ತೀರಾ, ನಾ ಹೆಂಡತಿ ಅದೊಳು ಸಹಿಸ್ಕೋಬೇಕು. ನನ್ನ ಮಾತು ಯಾರು ಕೇಳೋರು ಹಂಗಾರೆ? ನೋಡ, ನಿಂಗೀಗ ರಾಜಿ ಪಂಚಾಯತ್ಕಿ ಮಾಡಕ್ ನಂಗೆ ಪುರ್ಸತ್ತಿಲ್ಲ. ಎಂತಕ್ಕೆ ಆ ಥರ ಗಂಟ್ಲು ಹರಿಯಂಗೆ ಕೂಗ್ತಾ ಇದೀಯಾ? ನಿಂಗೆ ಏನಾರು ಮಾನ ಮರ್ಯಾದೆಯದೇನೆ? ಹಾ, ಜಗ್ಲಿಲ್ಲ ಮನ್ಸಿಗೆ ಕೂತಾರೆ. ಹಾ, ಒಂಚೂರಾರು ಗುಂಜಸದಿಯೇನೆ ನಿಂಗೆ? ತಲೆಯಲ್ಲಿ ಬುದ್ಧಿ ಅದೇ ಇಲ್ಲ, ಸಗಣಿ ತುಂಬ್ಕೊಂಡದ? ಸಗಣಿ ತುಂಬಿದ್ರಾರು ಗಾನಾಗಿರ್ತಿತ್ತು. ಆ ಕತ್ತೆ ಲದ್ದಿ ತುಂಬೆದೇ ಏನೋ. ಅಪ್ಪ, ಹೇಮಂತ್ ಅಲ್ಲಿಂದ ಇಲ್ಲಿಗೆ ಬಂದರೆ ಅವ್ರ ಅಮ್ಮನ ಮಾತಿಗೆಲ್ಲ ಎದುರಾಕೊಂಡು ಬಂದರೆ. ಈಗ ನೋಡಿದ್ರೆ ಅಮ್ಮ ಧನುರ್ಮಾಸ ಅದು ಇದು ಹೋಗೋದು ಬೇಡ ಅಂತ ಅದೇ. ನಾ ಎಂತ ಮಾಡಲಿ ಹೇಳಿ? ಅಲ್ಲ, ಮೊದಲೇ ಹೇಳಿದ್ರೆ ಅತ್ಲಾಗ ಬರಬೇಡಿ, ನಾನು ಸ್ವಲ್ಪ ದಿನ ಬಿಟ್ಟು ಬನ್ನಿ ಅಂತಿದ್ದೆ. ನೋಡಿದ್ರೆ ಹಿಂಗಂತ ಅದೇ. ಅವ್ರ ಪಾಪ ಅಲ್ಲಿ ಬಾಡಿಗೆ ಮನೆ ಮಾಡಿ ಅಡ್ವಾನ್ಸ್ ಎಲ್ಲ ಕೊಟ್ಟು ಬಂದರೆ. ಅಲ್ಲ ಅಶ್ವಿನಿ, ಅವರು ಬತ್ತೀನಿ ಅಂದಾಗ ನನಗೂ ಬರಲಿ ಅಂತ ಖುಷಿ ಆಯ್ತು. ನಂಗೆ ಜ್ಞಾನ ಬರಲ್ಲ. ಬಂದನ್ಗಳಿಗೆ ಕರ್ಕೊ ಹೋಗ್ತೀನಿ ಅಂತ ಕೂತ್ರೆ ನೀನು ನೋಡಿದ್ರೆ ಎಲ್ಲ ತುಂಬ್ಕೊಂಡು ರೆಡಿಯಾಗಿ ನಿಂತೀಯ. ನಾ ಎಂತ ಮಾಡಲೆ ಪುಣ್ಯದ್ಗೀತಿ ಹಂಗಾರೆ? ನಂಗೆ ತಲೆಗೆ ಹೊಳಿಲ್ಲ ಕಣೆ. ಅವ್ರು ಬಂದ್ಮೇಲೆ ಅಯ್ಯೋ ಧನುರ್ಮಾಸ ಅಲ್ಲ, ಎಂತಕ್ಕೆ ಮೊದಲು ಮುಂಚೆ ಕಳಿಸೋದು ಅಂತ ಅಂದೆ ಕಣೆ. ಎಂತ ಮೊದಲು ಮುಂಚೆ? ನಿನ್ ತಲೆ ಹಂಗೆ ಎಲ್ಲ ನೆಟ್ಟಗಿರೋದಾಗಿದ್ರೆ ಈಗ ಮದುವೆಯಾಗಿ 2 ವರ್ಷ ಆತ ಬತ್ತಿರ್ತಿತ್ತು. ಮೊದಲು ಮುಂಚೆ ಅಂತೆ. ತಲೆಗೇನು ಪೂರ್ತಿ ಕೊಲ್ಬಿದ್ದು ಹೋಗ್ಯದ ಹೆಂಗೆ? ಪೂರ್ತಿ ಕಲ್ಬಿದ್ದು ಹೋಗಿದ್ರೆ ಅತ್ಲಾಗ ರಗ್ಲಿರ್ಲ. ಇಲ್ಲ ಅರ್ಧಂಬರ್ಧ ಆದಂಗೆ ಆಗಿನಿ. ಪೂರ್ತಿ ಶರೀರ ಮುನ್ಸ್ತೀನೋ ಅಲ್ಲ, ನಾನು ಪೂರ್ತಿ ತಲೆನೂ ಕೆಡ್ಲ ನನಗೆ. ನಿಮ್ಮ ದಸೆಯಿಂದ ಅಂದಿನಿಂದ ಹಿಂದಿನ ತನಕ ಉರಿಯೋದೇ ಆಗ್ಯದ ನನಗೆ. ತೆಪ್ರಕ್ಕೆ ಕೊಟ್ಟೆನೀಗ ಪದ್ಮ, ಹೊಲ್ಲೆಲ್ಲ ಉದುರು ಹೋಗ್ಬೇಕು. ಎಂತ ಆಗ್ಯದ ನಿಂಗೆ? ಮೊದಲು ಮುಂಚೆ ಹೌದು ಧನುರ್ಮಾಸದಲ್ಲಿ ಕಳಿಸ್ಬಾರ್ದು, ಅದು ಇದು ಎಲ್ಲ ಶಾಸ್ತ್ರ ಸಂಪ್ರದಾಯ ಇರ್ತದೆ. ಈಗೆಂತ ಕಳ್ಸೋದು ಬೇಡ ಅನ್ನೋದು ನೀನು? ಅಶ್ವಿನಿ, ನೀನೆಲ್ಲ ಪ್ಯಾಕ್ ತುಂಬ್ಕ ಮರೀತಿ. ಸೋಮವಾರ ಅವರು ಮಧ್ಯಾಹ್ನದಂಗೆ ಹೊರಡ್ತೀವಿ ಅಂದರೆ ಮಧ್ಯಾಹ್ನದಂಗೆ ಹೊರಡಿ. ಶಾಲಿನಿ ಅಕ್ಕ, ಹೇಮಂತೇನೋ ಅಲ್ಲನ್ರಿ, ಇಲ್ಲಿ ಕೂತಾರೆ. ಇವ್ರು ಯಾರು ಕಾಣಲ್ಲಲ್ಲನ್ರಿ. ಹೋಗ್ಬೋದಿತ್ತೇನೋ ಕಣ್ರಿ ನಾವು. ಹ್ಞೂನ್ರಿ ಲಕ್ಷ್ಮಕ್ಕ, ಅದು ಹೇಮಂತೆ. ಎಂತ ಹೋಗೋದು, ಇಲ್ಲಿ ಮನೆ ಬಾಗ್ಲಿ ತನಕ ಬಂದವರೆಲ್ಲ ಒಳಗದ್ದಾರೆ ಏನು? ಅಲ್ಲ, ಈ ಚಂದ್ರಣ್ಣಗಾರು ಬುದ್ಧಿ ಪಾಸೆ ಇಲ್ಲನೋ ಅಂತ. ಅಲ್ಲ, ಒಬ್ಬನೇ ದಿಂಡೆ ದೊಡ್ಕೊಂಡು ಸಿಲ್ ಕೂತಾನಲ್ಲ, ಒಂಚೂರು ಮಾತಾಡ್ತಾ ಕೂರ್ಬಾರ್ದನ? ತಡೀರಿ, ಕರಿಯೋಣ. ಪದ್ಮಕ್ಕ, ಇದ್ಯಾರೋ ಆಂಟಿಯರು ಬರ್ತಾ ಇದ್ದಾರೆ. ಓ, ಈ ಆಂಟಿ ಅವತ್ತು ಇದ್ರು, ಅವರೇನಾ? ಅಶ್ವಿನಿ, ಅಶ್ವಿನಿ,
ಹೇಮಂತ್ ಅಂತ ಕೂಗಾಗ್ತಾ ಇದ್ದಾರಲ್ಲ ಅಶ್ವಿನಿ ಕೇಳಂಚೂರ. ಯಾರ ಬಂದ್ರು, ಶಾಲಿನಿ ಅಕ್ಕನೇನು? ಬಂದೆ ಬಂದೆ. ತಡಿಯೇ, ಅವ್ರು ಅಶ್ವಿನಿ ಅಂತ ಇದ್ದಾರೆ, ಇದು ಓಡ್ತಾ ಇದೆ. ಪುಣ್ಯಾತ್ಮ ಯಾರ ಪದ್ಮ ಅಂದ್ರ ಮರ್ರ.